ನೋಡಿ, ಒಂದು ಖರ್ಗೆ ಅವರು ಮೊದಲು ಅರ್ಥ ಮಾಡ್ಕೋಬೇಕು. ನಾವು ಬೇರೆ ಬೇರೆ ರಾಜ್ಯಗಳ ಬಗ್ಗೆ ಮಾತಾಡುವಂತದಲ್ಲ. ಕರ್ನಾಟಕದಲ್ಲಿ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ SCP TSP ಹಣವನ್ನ ಏನು ದುರ್ಬಳಕೆ ಮಾಡಿ ಇವತ್ತು ಗ್ಯಾರಂಟಿಗೆ ವರ್ಗಾವಣೆ ಮಾಡಿರ್ತಕ್ಕಂಥೈತಿ, ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ವಿನಾ ಬೇರೆ ರಾಜ್ಯದಲ್ಲಿ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳೋಕ್ಕಿಂತ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಸತ್ಯ ಸಂಗತಿಗಳನ್ನ ಬಿಚ್ಚಿಡ್ತಕ್ಕಂಥ ಕೆಲಸವನ್ನ ಖರ್ಗೆ ಅವರು ಮಾಡಲಿ. ಅದನ್ನು ಬಿಟ್ಟು ಬೇರೆ ಬೇರೆ ರಾಜ್ಯದ ಮೇಲೆ ವಿನಾಕಾರಣ ದೋಷಾರೋಪಣೆ ಮಾಡುವಂತದ್ದು ಮುಖ್ಯವಲ್ಲ. ಇಲ್ಲಿ ಯಾಕಾಗಿದೆ, ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗೆ ಯಾವುದೇ ರೀತಿಯಾದಂಥ ಮುಂದಾಲೋಚನೆ ಮಾಡಲಾರ್ದ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಘೋಷಣೆ ಮಾಡಿಬಿಡ್ತು. ಮಾಡಿದ ಮೇಲೆ ಇವತ್ತು ಆರ್ಥಿಕವಾಗಿ ನಿಭಾಯಿಸತಕ್ಕಂಥ ಸಂದರ್ಭ ಬಹಳ ಮುಗ್ಗಟ್ಟಿನಲ್ಲಿ ಇವತ್ತು ಆರ್ಥಿಕ ಪರಿಸ್ಥಿತಿ ಗೊತ್ತಾಗುತ್ತೆ. ನಾಳೆ 7ನೇ ತಾರೀಕಿಗೆ ಬಜೆಟ್ ಬಂದಾಗೂ ನಮಗೆ ಕ್ಲಿಯರಿಟಿ ಬರುತ್ತೆ. ಯಾಕಂದ್ರೆ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಕರ್ನಾಟಕ ಇವತ್ತು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಕ್ಕೆ ಒಟ್ಟು ಮಾನ್ಯತೆ ಸಿಗ್ತಾ ಇಲ್ಲ. ಅದನ್ನು ಮರೆಮಾಚುವಂತ ಕೆಲಸಕ್ಕಾಗಿ ಬೇರೆ ಬೇರೆ ರಾಜ್ಯಗಳ ಮೇಲೆ ಗೂಬೆ ಕುಡಿಸತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮತ್ತು ಸಚಿವರು ಮಾಡ್ತಾ ಇದ್ದಾರೆ. ಇದನ್ನ ಬಿಡಬೇಕು. ನಾವು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ಹೆಂಗ್ ನೋಡ್ತೀವಿ ಆ ರೀತಿ ನೀವು ನೋಡ್ಕೊಂಡಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. SCP TSP ಯಾವ ದೀನ ದಲಿತರದ ಹಣವನ್ನೈತಿ ಯಾವ ಉಪಯೋಗಕ್ಕೆ ಮಾಡಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಲಿ. ನೀವು ಕೇವಲ ವೋಟ್ ಬ್ಯಾಂಕ್ ಆಗಿ ಅಲ್ಪಸಂಖ್ಯಾತರನ್ನ ಮತ್ತು ದೀನ ದಲಿತರನ್ನ ಬಳಸೋಕ್ಕಿಂತ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನು ಏನು ಮೀಸಲಿಟ್ಟಿದ್ವಿ ಅವ್ರಿಗೆ ದೊರಕಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಬೇಕು. ನೋಡಿ, ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕಳೆದ 1.5 ವರ್ಷದಿಂದ ಸುಮಾರು ಇನ್ನು ಮೇಗೆ 2 ವರ್ಷ ಆಗುತ್ತೆ. ಈ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಘಟನಾವಳಿಗಳನ್ನು ನಾವು ನೋಡಿದಾಗ ಕರ್ನಾಟಕದಲ್ಲಿ ಬಹುದೊಡ್ಡದಾಗಿ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಮಾನ್ಯತೆ ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ. ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಆಗಿ ಇವತ್ತು ಅಲ್ಪಸಂಖ್ಯಾತರು ಬಳಸಿಕೊಡ್ತಕ್ಕಂಥದ್ದು ಹಿಂದಿನ ಎಲ್ಲಾ ವಿಷಯಗಳನ್ನ ನಾವು ತೆಗೆದುಕೊಂಡು ನೋಡಿದಾಗ ಯಾವ ರೀತಿಯಾಗಿ ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಕಾಂಗ್ರೆಸ್ ನಿಲುವು ಸ್ಪಷ್ಟ ಆಗತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಗಲಭೆ, ಯಾವ ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಪಸಂಖ್ಯಾತರು ದಾಳಿ ಮಾಡ್ತಾರ, ಸ್ಟೇಷನ್ಗೆ ಬೆಂಕಿ ಹಚ್ಚಕ್ ಹೋಗಾರ, ಪೊಲೀಸರಿಗೆ ಹೊಡಿತಾರ, ಅಂತವ್ರ ಮ್ಯಾಗಿನ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡು ಇರ್ತಕ್ಕಂಥ ಸರ್ಕಾರ ಇವತ್ತು ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ. ಇನ್ನು ಇದಕ್ಕಿಂತ ಏನ್ ಬೇಕಾಗುತ್ತೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ. ಹೀಗಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಅನ್ನುವಂಥದ್ದು ಪರಮೋಚ್ಚ ಅವಧಿಗೆ ತಲುಪುವಂತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದೆ. ಇದನ್ನು ನಾವು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ವಿರೋಧವನ್ನು ನಾವು ವ್ಯಕ್ತಪಡಿಸ್ತೀವಿ. ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ರಿಸರ್ವೇಶನ್ ಕೊಡಬಾರ್ದು ಅನ್ನೋ ಆಗ್ರಹವನ್ನು ನಾನು ಮಾಡ್ತೀನಿ. ಆ ಬುಕ್ನ ಸರ್ ಕನ್ನಡದ ಭಾಷಾಂತರ ChatGPT ಬಳಸ್ಕೊಂಡು ಭಾಷಾಂತರ ಮಾಡ್ತಾರೆ. ಈ ರೀತಿ ಸರ್ಕಾರವೇ ಮಾಡೋದು ಕಾರ್ಯಕ್ರಮದಲ್ಲಿ ಕನ್ನಡ ತುಂಬಾ ಚೆನ್ನಾಗಿ ಆಗಬೇಕು ಅಂತ ಎಕ್ಸ್ಪೆಕ್ಟ್ ನೋಡಿ, ಯಾವಾಗ್ಲೂ ಕನ್ನಡದ ಬಗ್ಗೆ ನಮಗೆ ಬಹಳ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ತರ್ತೀವಿ ಅಂತಕ್ಕಂಥದನ್ನ ಕಾಂಗ್ರೆಸ್ ಸರ್ಕಾರ ಕಳೆದ 2 ವರ್ಷದಲ್ಲಿ ಹೇಳ್ತಾ ಇದೆ. ಒಂದ್ ಕಡೆ ಕರ್ನಾಟಕದಲ್ಲಿ ಕನ್ನಡ ಪರವಾಗಿ ಧ್ವನಿ ಎತ್ತತಕ್ಕಂಥವ್ರನ್ನ ಕೇಸ್ ಹಾಕಿ ಒಳಗಡೆ ಹಾಕುವಂತ ಕೆಲಸ ಒಂದ್ ಕಡೆ ಸರ್ಕಾರ ಮಾಡುತ್ತೆ. ಇನ್ನೊಂದ್ ಕಡೆ ನಾವು ಕನ್ನಡದ ಬಗ್ಗೆ ಬಹಳ ಪ್ರೀತಿ ಪ್ರೇಮ ಇದ್ದೇವೆ ಅಂತ ತೋರಿಸುವಂತ ಪ್ರಯತ್ನ ಒಂದ್ ಕಡೆ ಮಾಡುತ್ತೆ. ಅಂದ್ರೆ ಕಾಂಗ್ರೆಸ್ ಇವತ್ತು ದ್ವಿಮುಖ ನೀತಿಯನ್ನ ಅನುಸರಿಸತಕ್ಕಂಥದ್ದು ನಮ್ ಕಂಡು ಬರುತ್ತೆ. KPSC ಪರೀಕ್ಷೆಯಲ್ಲಿ ಕೂಡ ಇವತ್ತು ಎಷ್ಟು ದೊಡ್ಡ ಅವಾಂತರಗಳನ್ನ, ವಿಶೇಷವಾಗಿ ಕನ್ನಡದ ಬಗ್ಗೆ ಅವಾಂತರ ಸೃಷ್ಟಿರ್ತಕ್ಕಂಥ ಸಂಗತಿ ತಾವೆಲ್ಲರೂ ಬಿತ್ತಿಸಿದ್ರೆ ಇಡೀ ರಾಜ್ಯದಲ್ಲಿ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಕೆಲಸವನ್ನ ಆಗಿದೆ. ಹೀಗಾಗಿ ನಿಲುವನ್ನ ಕಾಂಗ್ರೆಸ್ ಪಾರ್ಟಿ ನಿಲುವು ಬಹಳ ಸ್ಪಷ್ಟವಾಗಿರ್ಬೇಕು. ಕನ್ನಡದ ಬಗ್ಗೆ ವಿನಾಕಾರಣ ಆ ರೀತಿ ಈ ರೀತಿ ಹೇಳಲಾರದ ಸ್ಪಷ್ಟ ನಿಲುವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ನೋಡಿ, ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಗಳನ್ನು ಕೊಟ್ಟ ಮೇಲೆ ಇವತ್ತು ಆರ್ಥಿಕ ಮುಗ್ಗಟ್ಟಿನಲ್ಲಿ ಬಳಲ್ತಾ ಇರ್ತಕ್ಕಂಥ ಸಂಗತಿ ನಮ್ಗೆಲ್ಲರಿಗೂ ಗೊತ್ತಿದೆ. ಅದರಿಂದ ಹೊರಗೆ ಹೇಗೆ ಬರಬೇಕು? ಒಂದ್ ಕಡೆ ಹಾಲಿನ ದರ ಏರ್ಸ್ತಾರ, ಒಂದ್ ಕಡೆ ನೀರಿನ ದರ ಏರ್ಸ್ತಾರ, ಒಂದ್ ಕಡೆ ಇವತ್ತು ಮೀಟ್ರಿಗೆ ಯಾರಾದ್ರೂ ಕೂಡ 400% 500% ರೇಟ್ ಏರಿಸ್ತೀವಿ ನಾವು ಮೀಟ್ರಿಗೆ ಅಂತಂದ್ರೆ ಇನ್ ಯಾರು ವಿದ್ಯುತ್ ಅನ್ನು ಬಳಕೆ ಮಾಡಬೇಕಾಗತ್ತೆ? ಒಂದ್ ಕಡೆ ಉಳಿದಿರ್ತಕ್ಕಂಥ ನಿಗಮದವ್ರು, ಹೆಸ್ಕಾಂ ಇಂದ ಹಿಡ್ಕೊಂಡು ಉಳಿದ ನಿಗಮದವ್ರು ಹೇಳ್ತಾರೆ ನೀವು ಬಿಲ್ ಕಟ್ಟಲಿಲ್ಲ ಅಂದ್ರೆ ನಾವು ಗ್ರಾಹಕರ ಕಡೆಯಿಂದ ವಸೂಲ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಿಗಮ ಕಡೆಯಿಂದ ಬರುತ್ತೆ. ಅಂದ್ರೆ ಇವತ್ತು ಒಟ್ಟಾರೆ ಅಂದ್ರೆ ಈ ಗ್ಯಾರಂಟಿ ಸಮಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ಫೇಲ್ಯೂರ್ ಆಗೋ ಮುಖಾಂತರ ಆರ್ಥಿಕವನ್ನು ಯಾವ ರೀತಿಯಾಗಿ ಕ್ರೋಢೀಕರಣಕರಿಸಬೇಕನ್ನುವಂಥದ್ದನ್ನ ಒಂದು ಕೈಯಿಂದ ಕೊಟ್ಟು 2 ಕೈಯಿಂದ ಕಸ್ಕೊಳ್ಳುವಂತ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ನೋಡಿ, ನಾನು ಅದ್ರ ಬಗ್ಗೆ ಬಹಳ ಹೇಳುವಂತದ್ದೇನಿಲ್ಲ. ಒಳ್ಳೆ ಸಂಗತಿಗಳು ನಡೆದಾಗ ನಿಜವಾಗ್ಲೂ ನಾವು ಹೇಳ್ಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಒಳ್ಳೆ ಕೆಲಸ ಮಾಡಿದಾಗ ಹೇಳ್ಬೇಕು. ಈಗ ನಮ್ಮ ಪ್ರತಿ 2 ವರ್ಷಕ್ಕೊಮ್ಮೆ ಏರ್ ಶೋ ಆಗುತ್ತೆ ಬೆಂಗಳೂರಿನಲ್ಲಿ. ಇವತ್ತು ಸುಮಾರು 60 ಕೋಟಿ ಜನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಪ್ರಯಾಗ್ ಮೇಳದಲ್ಲಿ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಕ್ ಸಾಧ್ಯ ಐತಿ. ಆದ್ರೆ ಕರ್ನಾಟಕದಲ್ಲಿ ಕೇವಲ 4-5 ಲಕ್ಷ ಜನ ಬರ್ತಕ್ಕಂಥ ಏರ್ ಶೋದಲ್ಲಿ ನಮಗೆ ಟ್ರಾಫಿಕ್ ಕಂಟ್ರೋಲ್ ಮಾಡಲಾರದಂತ ಪರಿಸ್ಥಿತಿಗೆ ಬಂದಿತ್ತು. ಇದನ್ನ ಕಂಪ್ಯಾರಿಸನ್ ನಾವು ಮಾಡ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ಇದನ್ನ ಹೆಂಗ್ ಸರಿ ಮಾಡ್ಬೇಕು ಅನ್ನೋದನ್ನ ಸರ್ಕಾರ ಯೋಚನೆ ಮಾಡುವಂತ ಕೆಲಸ ಮಾಡಬೇಕು.
ನೋಡಿ, ಸಾಫ್ಟ್ ಕಾರ್ನರ್ ಅನ್ನುವಂಥದ್ದೆಲ್ಲ ಅವ್ರು ಇತ್ತೀಚೆಗೆ ಒಂದ್ ಸ್ವಲ್ಪ ಬದಲಾವಣೆಯನ್ನು ಮಾಡುವಂಥದ್ದು ಕಾಣ್ತಾ ಇದೆ. ಯಾವ ಕಾರಣಕ್ಕಾಗಿ ಅನ್ನೋದು ಗೊತ್ತಿಲ್ಲ. ಕಾಂಗ್ರೆಸ್ ನಾಯಕರಿಗೆ ಹೆದರ್ಸಾಕ್ ಮಾಡಕತ್ತಾರೋ ಅಥವಾ ಬೇರೆ ರೀತಿಯಿಂದ ಯೋಚನೆ ಮಾಡತ್ತಾರೋ ಅದನ್ನ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ.